ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಆಪಲ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಜನರು ಆಪಲ್ ತಿನ್ನೋದನ್ನೇ ಬಿಟ್ಬಿಟ್ರು. ಇನ್ನು ಇದೀಗ ಟೊಮ್ಯಾಟೊ ಕೂಡ ಆಪಲ್ ತರಾನೇ ಆಗ್ಬಿಟ್ಟಿದೆ. ಆಪಲ್ ಬೆಲೆ ಹೇಗೆ ಆಗಸಕ್ ಹೋಗಿದೆ, ಅದೇ ರೀತಿಯಲ್ಲಿ ಈಗ ಟೊಮ್ಯಾಟೊ ಬೆಲೆ ಕೂಡ ಗಗನಕ್ಕೆ ಹೋಗಿ ಮುಟ್ಟದೆ. ಬರೀ ಟೊಮ್ಯಾಟೊ ಅಲ್ಲ, ಎಲ್ಲಾ ತರಕಾರಿ ಬೆಲೆಗಳೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಜನಸಾಮಾನ್ಯರು ಬದುಕೋದೆ ಕಷ್ಟವಾಗ್ಬಿಟ್ಟಿದೆ. ಹೌದು, ಸೇಬಿನ ರೇಟಿನ ಜೊತೆಗೆ ಟೊಮ್ಯಾಟೊ ಫೈಟ್ ಕೆಜಿಗೆ 70 ರೂಪಾಯಿ. ಅಲ್ಲಲ್ಲೋ ದೂರದ ದೆಹಲಿಯಲ್ಲಿ 1 ಕೆಜಿ ಟೊಮೊಟೊಗೆ 90 ರೂಪಾಯಿ ಬೆಲೆ ಅಂತ ಒಂದ್ ಸುದ್ದಿ ನೋಡಿ ಹುಬ್ಬೇರಿಸಿದವ್ರಿಗೆ ಹುಬ್ಬಳ್ಳಿಯಲ್ಲಿನ ಬೆಲೆ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ. ಹೋದ್ವಾರದವರೆಗೂ ಸಂತೆಯಲ್ಲಿ 50 ರೂಪಾಯಿ ಮಾರಾಟ ಆಗ್ತಾ ಇದ್ದ ಟೊಮ್ಯಾಟೊ 70 ರೂಪಾಯಿಗೆ ಜಿಗಿದಿದೆ. ಮಾರ್ಕೆಟ್ ನಲ್ಲಿ ಟೊಮ್ಯಾಟೊ ದರ ತೀವ್ರ ಏರಿಕೆ ಕಾಣ್ತಾ ಇದ್ದು ಬೆಳೆಗಾರರ ಮುಖದಲ್ಲೇನೋ ನಗು ಮೂಡಲು ಕಾರಣವಾಗಿದ್ರೆ, ಯಪ್ಪ ಈ ಪಾಟಿ ಬೆಲೆ ಆಯ್ತಲ್ಲ ಅಂತ ಗ್ರಾಹಕರು ಕಂಗಾಲಾಗ್ತಾ ಇದ್ದಾರೆ. ಇಲ್ಲಿನ ಸಂತೆಗೆ ಧಾರವಾಡ, ಹಾವೇರಿ, ಬಾಗಲಕೋಟೆಯಿಂದ ಹಣ್ಣು, ಸೊಪ್ಪು ಹಾಗೂ ತರಕಾರಿಗಳು ಬರ್ತವೆ. ಆದ್ರೆ ಈ ಬಾರಿ ಟೊಮ್ಯಾಟೊ ಬಂದದ್ದು ಕಡಿಮೆ ಆಗಿದ್ದು ಬೆಲೆಯೂ ದುಬಾರಿ ಆಗಿದೆ. ಹೀಗಾಗಿ ಹೋಟೆಲ್ಗಳ ಮಾಲೀಕರು ಆಹಾರ ಪದಾರ್ಥಗಳಿಗೆ ಟೊಮ್ಯಾಟೊ ಬಳಕೆಯನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇನ್ನು ಮನೆಗಳಲ್ಲಿ ಟೊಮ್ಯಾಟೊ ಬದಲಾಗಿ ಹುಣಸೆ ಹಣ್ಣು ಹೆಚ್ಚಾಗಿ ಬಳಕೆ ಆಗ್ತಾ ಇದೆ. ಆಹಾರ ಪದಾರ್ಥಗಳ ತಯಾರಿಕೆಗೆ ಟೊಮ್ಯಾಟೊ ಅತಿ ಅಗತ್ಯವಾಗಿರೋದ್ರಿಂದ ಜನರು ಸ್ವಲ್ಪ ಪ್ರಮಾಣದಲ್ಲಿ ಖರೀದಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ 2-3 ಕೆಜಿ ಖರೀದಿಸ್ತಾ ಇದ್ದ ಜನರು ಇದೀಗ 1/4 ಕೆಜಿ, ಅರ್ಧ ಕೆಜಿ ಖರೀದಿಗೆ ಸೀಮಿತವಾಗಿದ್ದಾರೆ. ಇನ್ನು ಇದಕ್ಕೆ ಕಾರಣ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಈ ಬಾರಿ ಮಳೆ ಕೊರತೆ ತೀವ್ರವಾಗಿದೆ. ಹಾಗಾಗಿ ಟೊಮ್ಯಾಟೊ ಇಳುವರಿ ಕುಸಿದಿದೆ. ಕೊಳವೆ ಬಾವಿ ನೀರಿನಲ್ಲಿ ಬೆಳೆದ ಟೊಮ್ಯಾಟೊ ಮಾತ್ರ ಮಾರುಕಟ್ಟೆಗೆ ಬರ್ತದೆ. ಸಗಟು ಮಾರುಕಟ್ಟೆಯಲ್ಲಿ ಕೆಜಿ 60 ರೂಪಾಯಿ ಕೊಟ್ಟು ಖರೀದಿಸಿದ್ದು, ಇಲ್ಲಿ ಕೆಜಿಗೆ 70 ರೂಪಾಯಿಯಂತೆ ಮಾರಾಟ ಮಾಡ್ತಾ ಇದ್ದೀವಿ. ದೂರದ ಊರುಗಳಿಂದ ವ್ಯಾಪಾರ ಮಾಡಲು ಬಂದವರಿಗೆ ಕನಿಷ್ಠ 10 ರೂಪಾಯಿ ಲಾಭ ಬೇಡವಾ ಅಂತ ಕೇಳ್ತಾರೆ ತರಕಾರಿ ಮಾರಾಟಗಾರರು. ಇನ್ನು ಸಂತೆಯಲ್ಲಿ ತರಕಾರಿಗಳ ಬೆಲೆ ತುಸು ಏರಿಕೆಯಾಗಿದ್ದು, ಬೀನ್ಸ್ 1 ಕೆಜಿಗೆ 60 ರೂಪಾಯಿ, ಬದನೆಕಾಯಿ ಕೆಜಿಗೆ 60 ರೂಪಾಯಿ, ಕ್ಯಾಪ್ಸಿಕಮ್ ಕೆಜಿ 80 ರೂಪಾಯಿ, ಬೆಂಡೆಕಾಯಿ ಕೆಜಿಗೆ 40 ರೂಪಾಯಿ. ಹೀಗೆ ಹಲವು ತರಕಾರಿಗಳ ದರ ಹೆಚ್ಚಳವಾಗಿದ್ರೆ ಸೊಪ್ಪುಗಳ ಬೆಲೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ. ಒಟ್ನಲ್ಲಿ ತರಕಾರಿಗಳ ಬೆಲೆ ಈ ರೀತಿ ಆಗಸಕ್ಕೆ ಹೋಗ್ತಾ ಇದ್ರೆ ಜನರು ಏನ್ ತಿನ್ಬೇಕು ಗೊತ್ತಿಲ್ಲ. ನಮ್ಗೆ ತರಕಾರಿಗಳಿಂದಾನೇ ಪೋಷಕಾಂಶಗಳು, ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಅದೇ ಇಲ್ಲ ಅಂತಂದ್ರೆ ಜನಗಳ ಗತಿ ಏನು ಗೊತ್ತಿಲ್ಲ. ಎನಿವೇಸ್, ನೋಡೋಣ ಎಲ್ಲಾದ್ರೂ ಪ್ರೈಸಸ್ ಕಡಿಮೆ ಆಗತ್ತಾ ಹೇಗೆ ಅಂತ ವೇಟ್ ಮಾಡಿ ನೋಡೋಣ. ಸೊ ನಿಮ್ ಕಡೆನೂ ಟೊಮ್ಯಾಟೋಸ್ ಹಾಗೆ ತರಕಾರಿಗಳ ಬೆಲೆ ಜಾಸ್ತಿ ಆಗಿದ್ಯಾ? ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಇದ್ರ ಬಗ್ಗೆ ನಿಮ್ಗೆ ಏನೇ ಒಪಿನಿಯನ್ಸ್ ಇದ್ರು ಧಾರಾಳವಾಗಿ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.